ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ ಇದು 14ನೇ ಪಾಠ, 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇದು 14ನೇ ಪಾಠ. ಈ ಪುಸ್ತಕದ ಭೂಗೋಳ ವಿಜ್ಞಾನ ಪಾಠದಿಂದ ಭಾಗದಿಂದ 5ನೇ ಪಾಠ. ಇದು ಕರ್ನಾಟಕದ ಭೂ ಸಂಪತ್ತು. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಕರ್ನಾಟಕದ ಭೂ ಬಳಕೆಯ ವಿಧಗಳು, ಅಂದರೆ ಕರ್ನಾಟಕದ ಭೂಮಿಯನ್ನು ಯಾವ್ಯಾವ ರೀತಿ ಯಾವ್ಯಾವ ವಿಧಗಳಲ್ಲಿ ನಾವು ಬಳಸ್ಕೊತಾ ಇದ್ದೀವಿ. ಹಾಗೆ ವ್ಯವಸಾಯದ ಪ್ರಾಮುಖ್ಯತೆ, ವ್ಯವಸಾಯದಲ್ಲಿ ಇರುವಂತಹ ಬಗೆಗಳು, ಹಾಗೆ ಕರ್ನಾಟಕದ ಪ್ರಮುಖ ಬೆಳೆಗಳ ಹಂಚಿಕೆ ಮತ್ತು ಉತ್ಪಾದನೆಯನ್ನು ನಾವು ಈ ಪಾಠದಿಂದ ಕಲಿತೀವಿ. ಈ ಪಾಠವನ್ನು 2 ಭಾಗಗಳಾಗಿ ಮಾಡ್ಕೊತಿದ್ದೀವಿ. ಮೊದಲನೇ ಭಾಗದಲ್ಲಿ ಕರ್ನಾಟಕದ ಭೂ ಬಳಕೆಯ ವಿಧಗಳು ಮತ್ತು ವ್ಯವಸಾಯದ ಪ್ರಾಮುಖ್ಯತೆ ವಿಧಗಳನ್ನು ಕಲಿತರೆ, 2ನೇ ಭಾಗದಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು, ವಾಣಿಜ್ಯ ಬೆಳೆಗಳು ಮತ್ತು ಆಹಾರ ಬೆಳೆಗಳನ್ನು ಕಲಿತೀವಿ. ಇನ್ನು ಮೊದಲನೇದಾಗಿ ಕರ್ನಾಟಕ ರಾಜ್ಯ ಭೌಗೋಳಿಕವಾಗಿ ಉತ್ತಮ ಸ್ಥಾನದಲ್ಲಿದೆ. ಸಸ್ಯವರ್ಗ ಚೆನ್ನಾಗಿದೆ, ಪ್ರಾಣಿ ವರ್ಗ ಚೆನ್ನಾಗಿದೆ, ಹಾಗೆ ನೀರಾವರಿ ವ್ಯವಸ್ಥೆ ಇದೆ, ವೈವಿಧ್ಯ ಭೂಸ್ವರೂಪಗಳು, ಮಣ್ಣು, ವನಸ್ಪತಿ, ಖನಿಜಗಳು, ನದಿ, ಅಂತರ್ಜಲ ಸಂಪತ್ತು ಇತ್ಯಾದಿಗಳನ್ನು ಕರ್ನಾಟಕ ಒಳಗೊಂಡಿದೆ. ಇಂತಹ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿ ಕೂಡ ಅತ್ಯಂತ ಅಮೂಲ್ಯ ಆದದ್ದು. ಅದರ ಸದುಪಯೋಗ ರಾಜ್ಯದ ಪ್ರಗತಿಯ ಸೂಚಕ ಆಗುತ್ತೆ. ಭೂಮಿಯನ್ನು ನಾವು ಹೇಗೆ ಬೆಳೆಸ್ಕೊಳ್ತೀವಿ, ಅದನ್ನು ಯಾವ ರೀತಿ ಫಲವತ್ತತೆಯಿಂದ ಕೂಡುವಂತೆ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಭೂ ಬಳಕೆ ಅಂದರೆ ಏನು? ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸೋದನ್ನು ಭೂ ಬಳಕೆ ಅಂತ ಕರಿತೀವಿ.
ಇದರಲ್ಲಿ ಸಾಗುವಳಿ ಭೂಮಿ ಇರುತ್ತೆ, ಅರಣ್ಯ ಪ್ರದೇಶ ಇರುತ್ತೆ, ಬೀಳು ಭೂಮಿ ಇರುತ್ತೆ, ಕೃಷಿಯೇತರ ಅಂದರೆ ವಸತಿ ನೆಲೆಗಳಿರ್ತವೆ, ರಸ್ತೆ, ರೈಲು ಮಾರ್ಗ, ಅಣೆಕಟ್ಟು, ಕಾಲುವೆ ಇತ್ಯಾದಿಗಳು ಕೂಡ ಸೇರಿಕೊಂಡಿರ್ತವೆ. ನಿರ್ಮಾಣ ಮಾಡೋ ಹಂತದಲ್ಲಿ ಇರುವಂತಹ ಕಟ್ಟಡದ ಜಾಗಗಳಿರ್ತವೆ. ಭೂಮಿಯ ಸಮರ್ಪಕ ಮತ್ತು ಸೂಕ್ಷ್ಮ ಬಳಕೆ ಆರ್ಥಿಕ ಅಭಿವೃದ್ಧಿಯ ತಳಹದಿ ಇದ್ದಂತೆ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಸುಗಮವಾಗಿ ಸಾಗಬೇಕಾದ್ರೆ ಭೂಮಿಯನ್ನು ನಾವು ಸಮರ್ಪಕವಾಗಿ ಸೂಕ್ತವಾಗಿ ಬಳಕೆಯನ್ನು ಮಾಡಬೇಕು. ಕರ್ನಾಟಕ ರಾಜ್ಯ ಒಟ್ಟು ಇವೆಲ್ಲವುಗಳನ್ನು ಒಳಗೊಂಡು ಒಟ್ಟು 19.05 ಲಕ್ಷ ಹೆಕ್ಟರ್ನಷ್ಟು ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ. ಅದು ಈ ಕೆಳಗೆ ನಾವು ಕಲಿತೀವಿ ಪ್ರಮುಖ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತೆ. ಅವು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ಕಲಿಯೋಣ. ಕರ್ನಾಟಕದ ಭೂಬಳಕೆ. ಕರ್ನಾಟಕವನ್ನು ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದ ಇತರೆ ಭೂಮಿ, ಬೀಳು ಭೂಮಿ ಅಂತ ವಿಂಗಡಣೆ ಮಾಡ್ತಾರೆ. ನಿವ್ವಳ ಸಾಗುವಳಿ ಭೂಮಿ ಅಂದರೆ ಏನು? ಒಟ್ಟು ಸಾಗುವಳಿಗೆ ಬಳಕೆಯಾದಂತಹ ಭೂಮಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿ ಕಂಡುಬರಲ್ಲ. ಕಲಬುರಗಿ ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದಂತಹ ಪ್ರದೇಶ. ಸಾಗುವಳಿ ಭೂಮಿ ಅಂದರೆ ಕೃಷಿಯನ್ನು ಮಾಡುವಂತಹ ಭೂಮಿ. ಈ ಭೂಮಿ 58.1% ಭೌಗೋಳಿಕ ಪ್ರದೇಶ ಈ ನಿವ್ವಳ ಸಾಗುವಳಿ ಭೂಮಿ ಆಗಿದೆ. ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ ಮುಂತಾದ ಜಿಲ್ಲೆಗಳಲ್ಲಿ ಈ ರೀತಿಯ ನಿವ್ವಳಿ ಸಾಗುವಳಿ ಭೂಮಿ ಕಂಡುಬರ್ತದೆ. ತೀವ್ರ ನಾಗರೀಕರಣದಿಂದಾಗಿ ಬೆಂಗಳೂರು ಜಿಲ್ಲೆ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದೆ. ಕೃಷಿಯನ್ನು ಮಾಡೋದು ಬೆಳಗಾವಿ, ಕಲಬುರಗಿಯಲ್ಲಿ ಅತಿ ಹೆಚ್ಚು, ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ ಜಿಲ್ಲೆಗಳಲ್ಲಿ ನಿವ್ವಳ ಸಾಗುವಳಿ ಭೂಮಿಯನ್ನು ಕಾಣಬಹುದು. ಬೆಂಗಳೂರು ಅತಿ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದಂತಹ ಜಿಲ್ಲೆ. ಇದೇ ರೀತಿ 58.1% ಭೌಗೋಳಿಕ ಪ್ರದೇಶ ಈ ನಿವ್ವಳ ಸಾಗುವಳಿ ಭೂಮಿ. ಇನ್ನು ಇತರೆ ಭೂಬಳಕೆಯ ಶೇಕಡಾ ಪ್ರಮಾಣ ಎಷ್ಟೆಷ್ಟು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ಕಲಿಯೋಣ. ಎರಡನೇದಾಗಿ ಅರಣ್ಯ ಪ್ರದೇಶ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದಂತಹ ಪ್ರದೇಶ. ಬಿಜಾಪುರ ಅತಿ ಕಡಿಮೆ, ವಿಜಯಪುರ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದಂತಹ ಒಂದು ಜಿಲ್ಲೆ. ಉತ್ತರ ಕನ್ನಡ ಅತಿ ಹೆಚ್ಚು, ಅದರ ನಂತರ ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಬರುತ್ತೆ. ಹಾಗೆ ವಿಜಯಪುರ ಜಿಲ್ಲೆ ಅತಿ ಕನಿಷ್ಠ ಅರಣ್ಯ ಪ್ರದೇಶವನ್ನು ಹೊಂದಿದಂತಹ ಒಂದು ಜಿಲ್ಲೆ. ನಂತರ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಬೀದರ್, ಗದಗ ಜಿಲ್ಲೆಗಳಲ್ಲಿಯೂ ಸಹ ಅರಣ್ಯ ಪ್ರದೇಶ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇನ್ನು ಎರಡನೇದಾಗಿ ಭೂಬಳಕೆ ಮಾಡೋದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಸಾಗುವಳಿಗೆ ಲಭ್ಯ ಇಲ್ಲ ಅಂದರೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಬರುತ್ತೆ. ವ್ಯವಸಾಯಕ್ಕೆ ಬದಲು ಇನ್ನಿತರ ಉದ್ದೇಶಗಳಿಗಾಗಿ ಬೆಳೆಸ್ಕೊಳ್ಳುವಂತಹ ಭೂಮಿ ಬಳಕೆ ಆಗುತ್ತೆ. ರೈಲು ಮಾರ್ಗ, ರಸ್ತೆ, ವಸತಿ, ಕೈಗಾರಿಕೆಗೆ, ನೀರಾವರಿ ಯೋಜನೆಗಳಿಗೆ, ಈ ಎಲ್ಲ ಯೋಜನೆಗಳಿಗೆ, ವ್ಯವಸ್ಥೆಗಳಿಗೆ ಉಪಯುಕ್ತವಾದಂತಹ ಭೂಮಿ ಅದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತ ಆಗುತ್ತೆ. ಇತ್ತೀಚೆಗೆ ಅಭಿವೃದ್ಧಿಗಾಗಿ ಇಂತಹ ಭೂಮಿ ಬಳಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಈ ರೀತಿಯ ಸಾಗುವಳಿಗೆ ಲಭ್ಯವಿಲ್ಲದ ಮತ್ತು ಇತರೆ ಯೋಜನೆಗಳಿಗೆ ಬಳಕೆಯಾಗುವಂತಹ ಭೂಮಿಯನ್ನು ತೆಗೆದುಕೊಂಡ್ರೆ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ. ಬೀದರ್ ಅತಿ ಕಡಿಮೆ, ಬೀದರ್ನಲ್ಲಿ ಅತಿ ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಕಂಡುಬರುತ್ತೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಈ ಭೂಮಿ ಕಂಡುಬರುತ್ತೆ. ಇದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಇನ್ನು ಸಾಗುವಳಿ ಮಾಡದೇ ಇರುವಂತಹ ಇತರೆ ಭೂಮಿ, ಇದನ್ನು ಕಾಯಂ ಗೋಮಾಳ, ವೃಕ್ಷ ತೋಪುಗಳು, ನೆಡುತೋಪುಗಳು, ಹಾಗೆ ಮಾವಿನ ತೋಪು, ಈ ರೀತಿಯ ತೋಪುಗಳು, ತೋಟಗಳನ್ನು ಬೆಳೆಯುವಂತಹ ಪ್ರದೇಶಗಳಲ್ಲಿ ಅಲ್ಲಿ ಕೃಷಿ ಮಾಡೋದಿಲ್ಲ, ಇತರೆ ಯೋಜನೆಗಳು ಇರೋದಿಲ್ಲ. ಅದನ್ನು ಬರೀ ಗೋಮಾಳಕ್ಕಾಗಿ, ವೃಕ್ಷ ಮತ್ತು ತೋಪುಗಳಿಗಾಗಿ ಯೂಸ್ ಮಾಡ್ತಾರೆ. ಅದನ್ನು ಸಾಗುವಳಿ ಮಾಡದ ಇತರೆ ಭೂಮಿ ಅಂತ ಕರೀತಾರೆ. ಇದು ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಗದಗ, ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಈ ರೀತಿಯ ಭೂಮಿ ಕಡಿಮೆ. ಇಂತಹ ಭೂಮಿಯನ್ನು ಸುಧಾರಿಸಿ ಕೃಷಿಗಾಗಿಯೂ ಸಹ ಯೂಸ್ ಮಾಡ್ಕೊತಾರೆ. ಇದು ಸಾಗುವಳಿ ಮಾಡದ ಇತರೆ ಭೂಮಿ. ಇನ್ನು ಬೀಳು ಭೂಮಿ, ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರುವಂತಹ ಭೂಮಿ. 2 ಅಥವಾ 3 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ನಿರಂತರವಾಗಿ ಸಾಗುವಳಿ ಆಗದೇ ಇರುವಂತಹ ಭೂಮಿಯನ್ನು ಬೀಳು ಭೂಮಿ ಅಂತ ಕರೀತಾರೆ.
ಕಲಬುರಗಿ ಜಿಲ್ಲೆ ಅಧಿಕ ಬೀಳು ಭೂಮಿಯನ್ನು ಹೊಂದಿದಂತಹ ಪ್ರದೇಶ. ನಂತರ ರಾಯಚೂರು, ಬೆಳಗಾವಿ, ವಿಜಯಪುರ, ಕೊಪ್ಪಳ, ತುಮಕೂರು ಜಿಲ್ಲೆಗಳ ನಂತರದ ಸ್ಥಾನದಲ್ಲಿ ಬರ್ತವೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬೀಳು ಭೂಮಿ ತುಂಬ ಕಡಿಮೆ ಇದ್ದರೂ ಸಹ ಇಲ್ಲಿ ಇದರ ವಿಸ್ತಾರ ಹೆಚ್ಚಾಗ್ತಾ ಇದೆ. ಇಂತಹ ಭೂಮಿಯನ್ನು ಸುಧಾರಣೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇದೆ. ಈ ಭೂಮಿಯನ್ನು ಸುಧಾರಣೆ ಮಾಡಿಕೊಂಡು ಇಲ್ಲಿ ಸಾಗುವಳಿಯನ್ನು ಕೂಡ ಮಾಡಬಹುದು. ಹೀಗೆ ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ವಿಂಗಡಿಸಲಾಗುತ್ತೆ. ನಿವ್ವಳ ಸಾಗುವಳಿ ಭೂಮಿ, ಅಲ್ಲಿ ಕೃಷಿಯನ್ನು ಮಾಡ್ತಾರೆ. ಅರಣ್ಯ ಪ್ರದೇಶ, ಅರಣ್ಯಗಳು ಇರುವಂತಹ ಪ್ರದೇಶ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದರೆ ಅಲ್ಲಿ ಸಾರಿಗೆ ಸಂಪರ್ಕ, ಇತರ ನೀರಾವರಿ ಯೋಜನೆಗಳನ್ನು ಮಾಡಿದಂತಹ ಪ್ರದೇಶ. ಸಾಗುವಳಿ ಮಾಡದ ಇತರೆ ಭೂಮಿ ಅಂದರೆ ಅಲ್ಲಿ ಗೋಮಾಳ, ತೋಟಗಳು ಬರ್ತವೆ. ಇನ್ನು ಬೀಳು ಭೂಮಿ ಅಂದರೆ 2-3 ವರ್ಷಗಳ ಕಾಲ ನಿರಂತರವಾಗಿ ಸಾಗುವಳಿ ಮಾಡದೇ ಇರುವಂತಹ ಭೂಮಿಯನ್ನು ಬೀಳು ಭೂಮಿ ಅಂತ ಕರಿತೀವಿ. ಇದು ಕೂಡ ಕಲಬುರಗಿಯಲ್ಲಿ ಜಾಸ್ತಿ ಆಗಿರುತ್ತೆ. ಹೀಗೆ ಕರ್ನಾಟಕದ ಭೂಮಿಯನ್ನು ವಿಂಗಡಣೆ ಮಾಡ್ತಾರೆ. ಇದು ಕರ್ನಾಟಕದ ಭೂ ಬಳಕೆ. ಇನ್ನು ವ್ಯವಸಾಯ, ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯೋದನ್ನು ವ್ಯವಸಾಯ ಅಂತ ಕರೀತಾರೆ. ವ್ಯವಸಾಯ ಅಂದರೆ ಏನು? ಭೂಮಿಯನ್ನು ಉಳುಮೆ ಮಾಡಿ ಅಥವಾ ಕೃಷಿ ಮಾಡಿ ಬೆಳೆ ಬೆಳೆಯುವುದನ್ನು ವ್ಯವಸಾಯ ಅಥವಾ ಕೃಷಿ ಅಂತ ಕರೀತಾರೆ. ಇದಲ್ಲದೆ ಕೃಷಿ ಜೊತೆಗೆ, ವ್ಯವಸಾಯದ ಜೊತೆಗೆ ಪಶುಪಾಲನೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಮೀನುಗಾರಿಕೆ, ರೇಷ್ಮೆ ಕೃಷಿ ಇವೆಲ್ಲವುಗಳು ಕೂಡ ಕೃಷಿಯಲ್ಲಿ ಬರುತ್ತೆ. ಇದನ್ನೆಲ್ಲ ಸೇರಿ ಕರ್ನಾಟಕದ 61.4% ಭಾಗದಷ್ಟು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಆಗಿರೋದ್ರಿಂದ ಅವರು ವ್ಯವಸಾಯವನ್ನೇ ತಮ್ಮ ಜೀವನೋಪಾಯವಾಗಿ ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಕರ್ನಾಟಕದ 61.4% ಜನ ಬರೀ ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿ ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯೋದು, ಅದರ ಜೊತೆಗೆ ಪಶುಪಾಲನೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಮೀನುಗಾರಿಕೆ ಮತ್ತು ರೇಷ್ಮೆ ಕೃಷಿಯೂ ಸಹ ಬರುತ್ತೆ. ಇದು ವ್ಯವಸಾಯ. ಇನ್ನು ವ್ಯವಸಾಯದ ಇಂಪಾರ್ಟೆನ್ಸ್ ಏನು? ವ್ಯವಸಾಯವನ್ನು ನಾವು ಯಾಕೆ ಮಾಡಬೇಕು? ಕರ್ನಾಟಕದ ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯವೂ ಕೂಡ ಒಂದು. ಇದು ಮುಖ್ಯ ಜೀವನಾಧಾರಿತ ವೃತ್ತಿ. ತಿನ್ನೋದಕ್ಕೆ ಊಟ ಬೇಕು ಅಂದರೆ ಬೆಳೆ ಬೆಳಿಬೇಕು, ನಾವು ತೊಡೋದಕ್ಕೆ ಬಟ್ಟೆ ಬೇಕು ಅಂದರೆ ಬೆಳೆ ಬೆಳಿಬೇಕು, ನಾವು ಆರಾಮಾಗಿ ಇರಬೇಕು ಅಂದರೆ ಕೃಷಿಕರು ಕೆಲಸ ಮಾಡಬೇಕು. ಈ ರೀತಿ ಕರ್ನಾಟಕದ ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯ ಕೂಡ ಒಂದು. ಅದು ನಮ್ಮ ಜೀವನಾಧಾರವಾದಂಥ ವೃತ್ತಿ. ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು. ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬು ಈ ಕೃಷಿ. ಆರ್ಥಿಕ ಅಭಿವೃದ್ಧಿ ಈ ವ್ಯವಸಾಯವನ್ನು ಆಧರಿಸುತ್ತೆ. ಜೀವನ ನಡೆಸೋದಕ್ಕೆ ಉದ್ಯೋಗವನ್ನು ನೀಡುತ್ತೆ. ಜನರಿಗೆ ಆಹಾರ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತೆ. ರಾಜ್ಯದ ಆದಾಯದ ಮೂಲ ಈ ಕೃಷಿ. ವಿದೇಶಿ ವಿನಿಮಯವನ್ನು ಕೂಡ ಇದು ಗಳಿಸ್ಕೊಡುತ್ತೆ. ಕಾಫಿ, ರೇಷ್ಮೆ, ಸಾಂಬಾರು ಪದಾರ್ಥಗಳು, ತಂಬಾಕು, ಹತ್ತಿ ಮುಂತಾದ ವಾಣಿಜ್ಯ ಬೆಳೆಗಳು ರಫ್ತಾಗ್ತವೆ. ಈ ರಫ್ತಾಗೋದಕ್ಕೆ ಈ ಕೃಷಿ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿ ಉತ್ಪನ್ನಗಳು ತೃತೀಯ ವೃತ್ತಿಗಳಾದಂತಹ ಸಾರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆ, ವಿಮೆ ಇತ್ಯಾದಿಗಳ ಪ್ರಗತಿಗೂ ಕೂಡ ಇವು ಪೂರಕವಾಗಿ ಕೆಲಸ ಮಾಡ್ತವೆ. ಇದು ವ್ಯವಸಾಯದ ಇಂಪಾರ್ಟೆನ್ಸ್. ವ್ಯವಸಾಯ ಯಾಕೆ ಬೇಕು ಅನ್ನೋದಕ್ಕೆ ಇದು ಪಾಯಿಂಟ್ಸ್. ಕರ್ನಾಟಕದ ಪುರಾತನ ವೃತ್ತಿಗಳಲ್ಲಿ ವ್ಯವಸಾಯ ಕೂಡ ಒಂದು. ಇದು ಜೀವನಕ್ಕೆ ಆಧಾರವಾದಂತಹ ವೃತ್ತಿ. ನಮ್ಮ ಆರ್ಥಿಕತೆಯ ಬೆನ್ನೆಲುಬು ವ್ಯವಸಾಯ. ಹಾಗೆ ರಾಜ್ಯದ ಆದಾಯದ ಮೂಲವೂ ಕೂಡ ವ್ಯವಸಾಯ ಆಗುತ್ತೆ. ವ್ಯವಸಾಯವನ್ನು ಹೊರತುಪಡಿಸಿ ಇರುವಂತಹ ವೃತ್ತಿಗಳಾದಂತಹ ಸಾರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆ, ವಿಮೆ ಇತ್ಯಾದಿಗಳಿಗೂ ಕೂಡ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ವ್ಯವಸಾಯ ಇಂಪಾರ್ಟೆಂಟ್. ಇನ್ನು ವ್ಯವಸಾಯದ ವಿಧಗಳು ಯಾವ್ಯಾವು? ಕರ್ನಾಟಕ ರಾಜ್ಯದಲ್ಲಿ ಭೂ ಹಿಡುವಳಿಗಳ ಜೊತೆಗೆ ಫಲವತ್ತತೆ, ನೀರಿನ ಲಭ್ಯತೆ, ಮಳೆ ಎಷ್ಟು ಪ್ರಮಾಣದಲ್ಲಾಗುತ್ತೆ, ಇಲ್ಲಿನ ವಾಯುಗುಣ ಏನು, ಭೂಸ್ವರೂಪ ಏನು, ಮಾರುಕಟ್ಟೆ ಇವುಗಳಿಗೆ ಅನುಸಾರವಾಗಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಇವುಗಳನ್ನು ಅನುಸರಿಸಿ ವ್ಯವಸಾಯದ ವಿಧಗಳನ್ನು ಕೂಡ ವಿಂಗಡಿಸಲಾಗಿದೆ. ಅವು ಯಾವ್ಯಾವು ಅಂದರೆ ಜೀವನಾಧಾರ ಬೇಸಾಯ, ನೀರಾವರಿ ಬೇಸಾಯ, ವನ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ನೆಡುತೋಪು ಬೇಸಾಯ. ಇದನ್ನು ಪ್ಲಾಂಟೇಶನ್ ಅಂತ ಕರಿತೀವಿ. ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಜೀವನಾಧಾರ ಬೇಸಾಯ ಅಂದರೆ ಏನು? ಜೀವನಾಧಾರ ಬೇಸಾಯ ಅಂದರೆ
ಮಾರುಕಟ್ಟೆಗೆ ಅಲ್ಲದೆ ಮಾರಾಟ ಅಂದರೆ ಮಾರಾಟಕ್ಕಲ್ಲ, ಈ ಬೆಳೆ ಬೆಳೆಯೋದು ಮಾರಾಟಕ್ಕಲ್ಲ. ರೈತರು ತಮ್ಮ ಜೀವನೋಪಾಯಕ್ಕಾಗಿ ಬೆಳೆಯುವಂತಹ ಕೃಷಿ ಪದ್ಧತಿಗೆ ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಇದು ಯಾವುದೇ ರೀತಿಯ ವ್ಯಾಪಾರಕ್ಕೆ ಇವರು ಬೆಳೆಯನ್ನು ಬೆಳೆಯೋದಿಲ್ಲ ಈ ಜೀವನಾಧಾರ ಬೇಸಾಯದಲ್ಲಿ. ಇನ್ನು ನೀರಾವರಿ ಬೇಸಾಯ ಅಂದರೆ ಏನು? ಕಾಲುವೆ, ಕೆರೆ, ಬಾವಿ ಈ ನೀರಿನ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಕರಿತೀವಿ. ಇಲ್ಲಿ ನೀರಾವರಿ ವ್ಯವಸ್ಥೆ ಇಂಪಾರ್ಟೆಂಟ್ ಆಗಿ ನಿಲ್ಲುತ್ತೆ. ಇನ್ನು ಒಣ ಬೇಸಾಯ ಅಥವಾ ಶುಷ್ಕ ಬೇಸಾಯ ಅಂದರೆ ಏನು? ಈ ನೀರಾವರಿ ಬೇಸಾಯಕ್ಕೆ ಉದಾಹರಣೆಗಳು ಅಂದರೆ ಭತ್ತ, ಕಬ್ಬು, ಇವು ನೀರಾವರಿ ಬೇಸಾಯಗಳು. ಇವುಗಳನ್ನು ನೀರಾವರಿ ವ್ಯವಸ್ಥೆಯ ಮೂಲಕ ಬೆಳೆಯಲಾಗುತ್ತೆ. ಇನ್ನು ಮಳೆ ಮಿಶ್ರಿತ ಬೆಳೆಗಳ ಸಾಗುವಳಿಗೆ ಒಣ ಬೇಸಾಯ ಅಥವಾ ಶುಷ್ಕ ಬೇಸಾಯ ಅಂತ ಕರಿತೀವಿ. ಅಂದರೆ ಇವು ಮಳೆಯನ್ನು ಅವಲಂಬಿಸುತ್ತೆ. ಮಳೆ ಆದಾಗ ಮಳೆ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದರ ಮೇಲೆ ಈ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಈ ಒಂದು ವ್ಯವಸ್ಥೆಗೆ, ಈ ಪದ್ಧತಿಗೆ ಒಣ ಅಥವಾ ಶುಷ್ಕ ಬೇಸಾಯ ಅಂತ ಕರಿತೀವಿ. ಇನ್ನು ಮಿಶ್ರ ಬೇಸಾಯ ಅಂದರೆ ಏನು? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ? ಮಿಶ್ರ ಬೇಸಾಯ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಮಿಶ್ರ ಬೇಸಾಯ ಅಂದರೆ ಬೆಳೆ ಬೆಳೆಯೋದ್ರ ಜೊತೆಗೆ ಪಶುಸಂಗೋಪನೆ, ರೇಷ್ಮೆ ಕೃಷಿ, ಕುರಿ ಸಾಕಣೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಮೀನುಗಾರಿಕೆ ಮುಂತಾದ ಕಸುಬುಗಳನ್ನು ನಿರ್ವಹಣೆ ಮಾಡೋದು. ಇದನ್ನು ಮಿಶ್ರ ಬೇಸಾಯ ಅಂತ ಕರಿಬಹುದು. ಇನ್ನು ಸ್ಥಳಾಂತರ ಬೇಸಾಯ ಅಂದರೆ ಏನು? ಅಂದರೆ ಒಂದಾದ್ಮೇಲೆ ಒಂದು ಬೆಳೆಯನ್ನು ಸ್ಥಳಾಂತರ ಮಾಡೋದು. ಒಂದು ಭೂಮಿಯಲ್ಲಿ ಒಂದು ಬೆಳೆಯನ್ನು ಬೆಳೆದ್ರೆ ಮುಂದೆ ಮತ್ತು ಆ ಬೆಳೆಯ ನಂತರ ಮತ್ತೊಂದು ಬೆಳೆಯನ್ನು ಅಲ್ಲಿ ಸ್ಥಳಾಂತರ ಮಾಡೋದನ್ನು ಸ್ಥಳಾಂತರ ಬೇಸಾಯ ಅಂತ ಕರಿತೀವಿ. ಹಾಗೆ ವಾಣಿಜ್ಯ ಬೇಸಾಯ ಅಂದರೆ ಏನು? ವಾಣಿಜ್ಯ ಬೇಸಾಯ ಅಂತಂದರೆ ಸ್ವದೇಶಿ ಉಪಯೋಗಕ್ಕಲ್ಲದೆ ವಿದೇಶಿ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಕೊಂಡು ಮಾಡುವಂತಹ ಬೆಳೆಗಳ ಸಾಗುವಳಿಗೆ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಅಂದರೆ ತಂಬಾಕು, ಹತ್ತಿ, ಸೆಣಬು ಇವು ಏನಾಗ್ತವೆ? ವಿದೇಶಗಳಿಗೆ ರಫ್ತಾಗ್ತವೆ. ಇದನ್ನು ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಇನ್ನು ನೆಡುತೋಪು ಬೇಸಾಯ ಅಂತ ಬರುತ್ತೆ. ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡೋದನ್ನು ನೆಡುತೋಪು ಬೇಸಾಯ ಅಂತ ಕರೀತಾರೆ. ಪ್ಲಾಂಟೇಶನ್ ಅಂತ ಕರೀತಾರೆ. ಉದಾಹರಣೆಗೆ ಕಾಫಿ, ಚಹಾ, ರಬ್ಬರ್, ಕೋಕೋ ಇತ್ಯಾದಿಗಳನ್ನು ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಯನ್ನು ಇಲ್ಲಿ ಬೆಳೆಯಲಾಗುತ್ತೆ. ಅದನ್ನು ನೆಡುತೋಪು ಬೇಸಾಯ ಅಂತ ಕರೀತಾರೆ. ಇವು ಬೇಸಾಯದ ವಿಧಗಳು. ಇನ್ನು ಕರ್ನಾಟಕದ ಪ್ರಮುಖ ಬೆಳೆಗಳು. ಕರ್ನಾಟಕದ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ಮೊದಲಿಗೆ ನಾವು ಈಗಾಗಲೇ ಓದಿದ್ವಿ. ವ್ಯವಸಾಯದ ವಿವಿಧ ಪದ್ಧತಿಗಳಂತೆ ಕರ್ನಾಟಕದಲ್ಲಿ ಬೆಳೆ ಪ್ರಕಾರಗಳಲ್ಲಿಯೂ ಸಹ ವೈವಿಧ್ಯತೆಯನ್ನು ಕಾಣಬಹುದು. ಇದಕ್ಕೆ ಕಾರಣ ವಿವಿಧ ಭೂಸ್ವರೂಪಗಳು, ಮಣ್ಣಿನ ಸ್ಥಿತಿ, ವಾಯುಗುಣ, ನೀರಾವರಿ, ಕೃಷಿ ಸಂಪ್ರದಾಯಗಳು, ಕೃಷಿ ಉತ್ಪನ್ನಗಳಿಗೆ ಇರುವಂತಹ ಮಾರುಕಟ್ಟೆಯ ವ್ಯವಸ್ಥೆ ಇವೆಲ್ಲ ಕಾರಣಗಳಿಂದಾಗಿ ವ್ಯವಸಾಯದ ವಿಧಗಳಲ್ಲಿ ಹೇಗೆ ನಾವು ಈಗ ನೀರಾವರಿ ಬೇಸಾಯ, ವನ ಬೇಸಾಯ, ಮಿಶ್ರ ಬೇಸಾಯ ಅನ್ನುವಂಥ ವಿಧಗಳನ್ನು ನೋಡಿದ್ವಿ. ಅದೇ ರೀತಿ ಬೆಳೆಗಳಲ್ಲಿಯೂ ಸಹ ವಿಧಗಳನ್ನು, ವೈವಿಧ್ಯತೆಯನ್ನು ಕಾಣಬಹುದು. ಕರ್ನಾಟಕದ ಬೆಳೆಗಳನ್ನು ಆಹಾರ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಅಂತ ವಿಂಗಡಣೆ ಮಾಡ್ತಾರೆ. ಆಹಾರ ಬೆಳೆಗಳು ಅಂದರೆ ಭತ್ತ, ರಾಗಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯ, ತೃಣಧಾನ್ಯಗಳು ಅಂತ ಕರಿಬಹುದು. ಹಾಗೆ ವಾಣಿಜ್ಯ ಬೆಳೆಗಳು ಅಂದರೆ ಹತ್ತಿ, ತಂಬಾಕು, ಕಬ್ಬು, ಹಿಪ್ಪು ನೇರಳೆ ಇತ್ಯಾದಿಗಳು. ಇವು ವಾಣಿಜ್ಯ ಬೆಳೆಗಳು ಅಂದರೆ ಏನು ಕಲ್ತಿದ್ವಿ? ವಿದೇಶಕ್ಕೆ ರಫ್ತು ಆಗಬಹುದಾದಂತಹ ಬೆಳೆಗಳಿವು. ಇನ್ನು ಎಣ್ಣೆಕಾಳು ಬೆಳೆಗಳು ಅಂದರೆ ಶೇಂಗಾ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಇತ್ಯಾದಿಗಳು. ಇನ್ನು ನೆಡುತೋಪು ಬೆಳೆಗಳು ಅಂದರೆ ಕಾಫಿ, ತೆಂಗು, ಅಡಕೆ, ರಬ್ಬರ್, ಬಾಳೆ ಇತ್ಯಾದಿಗಳು. ಅಲ್ಲದೆ ಕರ್ನಾಟಕದಲ್ಲಿ ವಿವಿಧ ತೋಟಗಾರಿಕಾ ಮತ್ತು ಪುಷ್ಪ ಬೆಳೆಗಳನ್ನು ಸಹ ಬೆಳೆಯಲಾಗುತ್ತೆ. ಇವುಗಳನ್ನು ಒಂದೊಂದಾಗಿ ನಾವು ಕಲಿತೀವಿ. ಈ ಪಾಠದಲ್ಲಿ ಇಷ್ಟೇ ಸಾಕು. ಕರ್ನಾಟಕದ ಪ್ರಮುಖ ಬೆಳೆಗಳಲ್ಲಿ ವಿಧಗಳು ಯಾವ್ಯಾವು ಅಂದರೆ ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಹಾಗೆ ನೆಡುತೋಪು ಬೆಳೆಗಳು. ಇವನ್ನು ನಾವು ಮುಂದಿನ ಭಾಗದಲ್ಲಿ ಕಲಿತೀವಿ.
ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತ್ವಿ? ಭೂಬಳಕೆ. ಭೂಬಳಕೆ ಅಂದರೆ ಏನು? ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸೋದು. ಆ ಉದ್ದೇಶಗಳು ಅಂದರೆ ಸಾರಿಗೆ ವ್ಯವಸ್ಥೆ ಆಗಲಿ, ವಸತಿಗಾಗಲಿ, ಕೃಷಿಗಾಗಲಿ, ವಾಣಿಜ್ಯ ಬೆಳೆಗಳಿಗಾಗಲಿ, ಈ ರೀತಿ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬೆಳೆಸ್ಕೊಳ್ಳೋದನ್ನು ಭೂಬಳಕೆ ಅಂತ ಕರಿತೀವಿ. ಅದರಲ್ಲಿ ಸಾಗುವಳಿ ಭೂಮಿ ಬರುತ್ತೆ, ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ ಬರುತ್ತೆ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದ ಇತರೆ ಭೂಮಿ, ಬೀಳು ಭೂಮಿ ಬರುತ್ತೆ. ಅದೇ ರೀತಿ ವ್ಯವಸಾಯ ಅಂದರೆ ಏನು, ವ್ಯವಸಾಯದ ಇಂಪಾರ್ಟೆನ್ಸ್ ಏನು, ವ್ಯವಸಾಯದ ವಿಧಗಳು ನೋಡಿದ್ವಿ. ಹಾಗೆ ಕರ್ನಾಟಕದ ಬೆಳೆಗಳಲ್ಲಿ ವೈವಿಧ್ಯತೆ ಹೇಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಲಿತ್ವಿ. ಮುಂದಿನ ಭಾಗದಲ್ಲಿ ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳು ಯಾವ್ಯಾವು ಮತ್ತು ವಾಣಿಜ್ಯ ಬೆಳೆಗಳು ಯಾವ್ಯಾವು, ಅವು ಯಾವ್ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ, ಯಾವ್ಯಾವ ಲಕ್ಷಣಗಳನ್ನು ಅವು ಒಳಗೊಂಡಿರ್ತವೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಯಾವುದ್ಯಾವುದಂದರೆ, ಮೊದಲನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿದೆ? ಬೆಳಗಾವಿ, ಕಲಬುರಗಿ, ವಿಜಯಪುರ, ಉಡುಪಿ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಇನ್ನು ನೆಡುತೋಪು, ಕೆಳಗಿನವುಗಳಲ್ಲಿ ನೆಡುತೋಪು ಬೇಸಾಯ ಯಾವುದು? ಮಾವು, ಬಾಳೆ, ಚಹಾ, ರೇಷ್ಮೆ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಸಹ, ಸಲಹೆಗಳನ್ನು ಸಹ ನಮಗೆ ನೀಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.